ಹಾಯ್ ಹಲೋ ನಮಸ್ಕಾರ, ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಆಲ್ರೆಡಿ ನನ್ನ ತಮ್ಬ್ನೇಲಲ್ಲಿ ನೋಡಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ಯಾವ ವಿಷಯದ ಬಗ್ಗೆ ನಾನು ಮಾತಾಡ್ತಿದ್ದೀನಿ ಅಂತ ಹೇಳಿ. ಈ ಒಂದು ವಿಷಯ ನಿನ್ನೆಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು, ನ್ಯೂಸ್ ಚಾನಲ್ಗಳಲ್ಲಾಗಿರ್ಬೋದು, ಎಲ್ಲ ಕಡೆ ಹರಿದಾಡ್ತಿದೆ. ಸೊ ನಿಮ್ಗೆಲ್ರಿಗೂ ಗೊತ್ತಾಗಿರ್ಬೋದು ನಾನು ಯಾವ ವಿಷಯ ಅಂತ ಹೇಳೋದಂತ. ಇವಾಗ ಅಂತೂ ಎಲ್ಲರೂ ವರ್ಕಿಂಗ್ ಕಪಲ್ಸೇ ಇರುವಂಥದ್ದು ಜಾಸ್ತಿಯಾಗಿ. ಅಂದರೆ ಇವಾಗ ಹೆಣ್ಣು ಕೂಡ ಗಂಡು ಕೂಡ ಸಮನಾಗಿ ದುಡಿತಾ ಇರ್ತಾರೆ. ಸೊ ಹಾಗಾಗಿ ಏನಾಗುತ್ತೆ ಅಂತ ಹೇಳಿದರೆ, ಮಕ್ಕಳು ಮಾಡ್ಕೊಳ್ಳೋದೇ ಲೇಟ್ ಈ ಒಂದು ಲೈಫ್ ಸ್ಟೈಲಿಂದ. ಮಕ್ಕಳಾದರೂ ಕೂಡ ಪ್ಲೇ ಸ್ಕೂಲಲ್ಲಿ ಆಗಿರ್ಬೋದು, ಡೇ ಕೇರ್ ಸೆಂಟ್ರಲ್ಲಿ ಆಗಿರ್ಬೋದು, ಹಾಗೆಲ್ಲ ನಾವು ಏನು ಮಾಡ್ತಾರೆ, ನಾವು ಇವಾಗಿನ ಕಾಲದವರು ಬಿಟ್ಟು ಹೋಗ್ತೀವಿ. ಮೊದಲೇನಾಗ್ತಿತ್ತು, ಯಾರಾದರೂ ಒಬ್ಬರು ಕೆಲಸ ಮಾಡ್ತಿದ್ರು, ಗಂಡ ಅಥವಾ ಹೆಂಡತಿ, ಆ್ಯಂಡ್ ಅಜ್ಜ ಅಜ್ಜಿ ಎಲ್ಲ ಇರ್ತಿದ್ರು, ಅವರ ನೋಡ್ಕೊಳ್ತಿದ್ರು. ಹೀಗೆ ಜಾಯಿಂಟ್ ಫ್ಯಾಮಿಲಿ ಇದ್ದವರೆಲ್ಲ ನೋಡ್ಕೊಳ್ತಿದ್ರು, ಟೇಕ್ ಕೇರ್ ಮಾಡ್ತಿದ್ರು. ಇವಾಗೆಲ್ಲ ಹಾಗೆ ಅಲ್ಲ. ಏನಾಗುತ್ತೆ ಅಂದರೆ, ಇರೋದೇ ನ್ಯೂಕ್ಲಿಯರ್ ಫ್ಯಾಮಿಲಿಗಳು, ಗಂಡ ಹೆಂಡತಿ ಮಗು ಅಂತ. ಸೊ ಮಕ್ಕಳಿಗೆ ಟೈಮ್ ಕೊಡೋಕ್ಕಾಗಲ್ಲ, ನೋಡ್ಕೊಳ್ಳಿಕ್ಕೆ ಯಾರಿಲ್ಲ ಅಂತ ಹೇಳಿ ಯಾರ್ಯಾರ ಕೈಯಲ್ಲಿ ಬಿಟ್ಟು ಹೋಗ್ತೀವಿ ನಾವು. ಇವಾಗ ಸಿಗೋದೇ ಕೆಲವು ಕಂಪನೀಸ್ಗಳಲ್ಲಿ ಆಗಿರ್ಬೋದು, ಕೆಲವು ಆಫೀಸ್ ವರ್ಕ್ಸ್ ಆಗಿರ್ಬೋದು, ಬೇರೆ ಕೆಲಸ ಆಗಿರ್ಬೋದು. ಇವಾಗ ಒಂದು ಗೌರ್ಮೆಂಟ್ ಒಂದು ಡಿಕ್ಲರೇಷನ್ ಕೊಟ್ಟಿದೆ, 6 months ಮಿನಿಮಮ್ ಒಂದು ಗರ್ಭಿಣಿ ಹೆಣ್ಣಿಗೆ ಡೆಲಿವರಿ ಆದಮೇಲೆ 6 months ಮೆಟರ್ನಿಟಿ ಲೀವ್ ಅಂತ ಕೊಡ್ತಾರೆ, ಗಂಡು ಮಕ್ಕಳಿಗೆ ಪೆಟರ್ನಿಟಿ ಲೀವ್ ಅಂತ ಕೊಡ್ತಾರೆ. ಮತ್ತು ಕೆಲವು ಚಿಕ್ಕ ಚಿಕ್ಕ ಕಂಪನಿಗಳಲ್ಲೆಲ್ಲ ಅದೆಲ್ಲ ಆಪ್ಷನ್ಸ್ ಇರೋದಿಲ್ಲ. ಅವರು ಆ ಟೈಮಲ್ಲಿ ಕೆಲಸ ಬಿಟ್ಟು ಸ್ವಲ್ಪ ಟೈಮ್ ಆದ ನಂತರ, ಸ್ವಲ್ಪ ರಿಕವರಿ ಆದ ನಂತರ ಅವರು ಕೂಡ ಕೆಲಸಕ್ಕೆ ಹೋಗ್ತಾರೆ. ಈ ಗಾರ್ಮೆಂಟ್ಸ್ಗಳಿಗಾಗಿರ್ಬೋದು ಅಥವಾ ಫ್ಯಾಕ್ಟ್ರಿಗಳಿಗಾಗಿರ್ಬೋದು, ಹೀಗೆಲ್ಲ ಹೋಗ್ತಾರೆ, ಆಯಿತಾ. ಸೊ ಹಾಗಾಗಿ ಇವಾಗ ಇಂಥ ಎಲ್ಲ ಸಂಖ್ಯೆಗಳು ಜಾಸ್ತಿ ಆಗಿರೋದ್ರಿಂದನೇ ಡೇ ಕೇರ್ ಸೆಂಟರ್ಸ್ ಆಗಿರ್ಬೋದು, ಅಥವಾ ಈ ಮಕ್ಕಳು ನೋಡ್ಕೊಳ್ಳೋರಾಗಿರ್ಬೋದು, ಎಲ್ಲ ಜಾಸ್ತಿ. ಇಂಥ ಕೇಸಸ್ ಜಾಸ್ತಿ ಆಗ್ತಾ ಇದ್ದ ಹಾಗೇ ಇವುಗಳು ಎಲ್ಲ ಡೇ ಕೇರ್ ಸೆಂಟ್ರಲ್ಲಿ ನಿನ್ನೆ ನಡೆದಿರುವಂಥ ಘಟನೆಯನ್ನು ನೋಡಿದ್ದೀರಾ ನೀವು, ಏನಾಗಿದೆ ಅಂತ. ಈ ವಾಷಿಂಗ್ ಮಿಷಿನಲ್ಲಿ ಮಕ್ಕಳನ್ನು ಹಾಕೋದು, ಟಾಯ್ಲೆಟಲ್ಲಿ ಮಕ್ಕಳನ್ನ ಇಡೋದು, ಒಂಥರ ಚಿತ್ರ ಹಿಂಸೆ ಕೊಡೋದು ಆ ಚಿಕ್ಕ ಚಿಕ್ಕ ಮಕ್ಕಳಿಗೆ. ಅವುಗಳಿಗೆ ಏನು ಗೊತ್ತಾಗಲ್ಲ ಪಾಪ, ಅದು ಹಠ ಮಾಡುತ್ತೆ, ಇಲ್ಲ ಅಂತಲ್ಲ. ಫಾರ್ ಎಕ್ಸಾಂಪಲ್, ಇವಾಗ ನಮಗೆ ನಮ್ಮ ಮಕ್ಕಳು ಹಠ ಮಾಡಿದ್ರು ಕೂಡ ನಮಗೆ ಸಿಟ್ಟು ಬರುತ್ತೆ, ಇಲ್ಲ ಅಂತ ಹೇಳಲ್ಲ. ಹಾಗಂತೇಳಿ ನಾವು ಅಷ್ಟೊಂದು ಕ್ರೂರವಾಗಿ ನಡೆಸ್ಕೊಳ್ಳಲ್ಲ. ಇವಾಗ ಎಲ್ಲ ಏನಾಗ್ತಿದೆ ಅಂತೇಳಿ ಅರ್ಥ ಆಗ್ತಿಲ್ಲ. ಮನುಷ್ಯರಿಗೆ ಪೇಷನ್ಸು ಇಲ್ಲ, ಹೀಗೆಲ್ಲ ಹಾಕಿ ಬಿಡ್ತಾರೆ ಮಕ್ಕಳನ್ನು. ಅದೆಲ್ಲ ನಡೀತಾ ಇರಬೇಕಾದ್ರೆ ಅದನ್ನು ನೋಡಿ ನಮಗೆ ಕೂಡ ಅದನ್ನು ಸಹಿಸ್ಕೊಳ್ಳಿಕ್ಕೆ ಕೂಡ ಆಗಲ್ಲ. ಸೊ ಆದಷ್ಟು ಏನು ಮಾಡಬೇಕು ಅಂದರೆ, ಇವಾಗ ಇಬ್ಬರು ಕೆಲಸ ಮಾಡಿದರೆ ಅಷ್ಟೇ ನಮ್ಮದು ಜೀವನ ಹೋಗುವಂಥದ್ದು. ಸೊ ಆದಷ್ಟು ಡೇ ಕೇರ್ ಸೆಂಟರ್ ಅಥವಾ ಪ್ಲೇ ಸ್ಕೂಲಲ್ಲಿ ಹಾಕಬೇಕಾದ್ರೆ ಯಾರ್ದಾದ್ರೂ ಕೈಗೆ ನಮ್ಮ ಮಗುವನ್ನು ನಾವು ಬೇರೆಯವರಿಗೆ ಅವರ ಹತ್ರ ಟೇಕ್ ಕೇರ್ ಮಾಡಲಿಕ್ಕೆ ಕೊಡಬೇಕಂತ ಹೇಳಿದರೆ, ನಾವು ಆದಷ್ಟು ಅದರ ಬಗ್ಗೆ ತಿಳ್ಕೊಂಡು, ಏನು ಎತ್ತ ಹೇಗೆ ಅವರು ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ಹೇಳಿ ಅಬ್ಸರ್ವ್ ಮಾಡಿ ಆದ ನಂತರನೇ ಅದರಲ್ಲೆಲ್ಲ ಬಿಡೋದು ತುಂಬಾ ಉತ್ತಮ. ಇಲ್ಲಾಂದರೆ ಅಟ್ಲೀಸ್ಟ್ ತಾತ ಅಥವಾ ಅಜ್ಜಿ ಅವರ ಕೈಯಲ್ಲಿ ಆದರೂ ಸ್ವಲ್ಪ ಟೇಕ್ ಕೇರ್ ಮಾಡಲಿಕ್ಕೆ ಆಪ್ಷನ್ ಇದ್ದರೆ, ಅಂಥ ಆಪ್ಷನ್ ಇದ್ದರೆ ಆ ಒಂದು ಆಪ್ಷನಿಗೆ ಹೋಗ್ಬೋದು ನೀವು. ಅದಕ್ಕಿಂತ ಡೇ ಕೇರ್ ಸೆಂಟರ್ಗಳಿಗಿಂತ, ಈ ಮಕ್ಕಳನ್ನು ನೋಡ್ಕೊಳ್ಳೋರಕ್ಕಿಂತ ಈ ಒಂದು ಕೆಲಸ ನಿಮಗೆ ಒಳ್ಳೆಯದು. ಯಾಕಂದರೆ ಮೊಮ್ಮಕ್ಕಳು ಅಂತ ಹೇಳಿದರೆ ಅಜ್ಜ ಅಜ್ಜಿಗೆ ಪ್ರೀತಿ ಇರುತ್ತೆ, ಅವ್ರು ನೋಡ್ಕೊಳ್ತಾರೆ. ಇವಾಗ ನಾನು ಆದರೂ ಅಷ್ಟೇ, ನಾನು ವರ್ಕಿಂಗ್ ವುಮೆನ್. ನಾನು ನನ್ನ ಮಗುನ ನನ್ನ ತಾಯಿ ಕೈಗೆ ಇಟ್ಟು ಬರುವಂಥದ್ದು ಕೆಲಸಕ್ಕೆ. ನನಗೆ ಇಲ್ಲಿ ಕರ್ಕೊಂಡು ಬಂದು ನೋಡ್ಬೋದು, ನನಗೆ ಆಪ್ಷನ್ ಉಂಟು, ಇಲ್ಲ ಅಂತಲ್ಲ. ಬಟ್ ಅದು ಇದು ಎರಡು ಕೆಲಸ ಮ್ಯಾನೇಜ್ ಮಾಡಲಿಕ್ಕೆ ತುಂಬಾ ಕಷ್ಟ. ಸೊ ಹಾಗಾಗಿ ನಾನೇನು ಮಾಡ್ತೀನಿ, ಮಧ್ಯಾಹ್ನ ಹೋಗಿ ಅವಳಿಗೆ ಫೀಡೆಲ್ಲ ಮಾಡಿ ಅದಾದಮೇಲೆ ನಾನು ಊಟ ಮಾಡಿ ಬರುವಂಥದ್ದು. ನನಗೆ ಇಲ್ಲಿ ನಿಯರ್ ಬೈ. ಸೊ ನನಗೆ ಆ ಆಪ್ಷನ್ ಇದೆ, ಆದರೆ ಎಲ್ರಿಗೂ ಈ ಆಪ್ಷನ್ ಇರೋದಿಲ್ಲಲ್ಲ. ಸೊ ಹಾಗಾಗಿ ಈ ಒಂದು ಆಪ್ಷನ್ಸ್ಗಳನ್ನು ಆದಷ್ಟು ನೋಡ್ಕೊಳ್ಳಿ. ಆದಷ್ಟು ನಮ್ಮ ಮಕ್ಕಳನ್ನು, ಇವಾಗಂತೂ ಎಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ಲೈಫ್ ಸ್ಟೈಲಿಂದ ಮಕ್ಕಳಾಗೋದೇ ತುಂಬಾ ಕಷ್ಟ, ತುಂಬ ಅಂದರೆ ತುಂಬಾ ಕಷ್ಟ. ಅಂಥದ್ರಲ್ಲೂ ಆಗಿರುವ ಮಕ್ಕಳನ್ನು ಈ ರೀತಿಯೆಲ್ಲ ನೋಡ್ಕೊಳ್ಳೋರ ಕೈಗೆ ಕೊಟ್ಟು ಆಮೇಲೆ ಕಳ್ಕೊಂಡ್ಮೇಲೆ ನಾವು ಸಂಕಟ ಪಡೋದಕ್ಕಿಂತ
ಅದನ್ನು ಕಳ್ಕೊಳ್ಳದೇ ಇರುವ ಹಾಗೆ ನೋಡ್ಕೊಳ್ಳೋದು ತುಂಬಾ ಒಳ್ಳೆಯದಂತ ನನ್ನ ಭಾವನೆ. ಸೊ ಆದಷ್ಟು ನೋಡಿ, ತುಂಬಾ ಜಾಗೃತಿಯಿಂದ ನೋಡುವಂಥ ವ್ಯಕ್ತಿಗಳಿಗೆ ನಾವು ಕೊಡಬೇಕಾಗತ್ತೆ. ನೋಡಿ, ಥಿಂಕ್ ಮಾಡಿ, ಯಾರ ಕೈಗೆ ಮಗುವನ್ನು ಒಪ್ಪಿಸುವಕ್ಕಿಂತ ಮುಂಚೆ 100 ಸತಿ ಯೋಚನೆ ಮಾಡಿ, 1 ಸತಿ 100 ಸತಿ ಯೋಚನೆ ಮಾಡಿ ಕೊಡಿ. ಆದಷ್ಟು ಜಾಗೃತಿ ಆಗಿರಿ. ಇಷ್ಟೇ ಇವತ್ತಿನ ವಿಷಯ ಆಗಿತ್ತು. ನಾನು ಮಾಡಿರುವ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.